ಪಪ್ಪತ್ತ ವೈ ಚೆನ್ನಕೇಶವ ಅದ್ಭುತವಾದ ಮಲ್ಲ ಜೋಗುಲ್ಲ ಸುತ್ತಿನ ಪಂದ್ಯ ಈ ಒಂದು ಮೈದಾನದಲ್ಲಿ ಸಾಗಿ ಬರಬೇಕಾಗಿದೆ. అసలు పోలిస్తున్నాల ఆయన అంత వేగపడడు నాడో వెళ్ళారు ఫోన్ వాళ్ళతో వెళ్ళారు ఫోన్ తెచ్చాం ఇచ్చాడుగా ಪಪ್ಪತ್ತ ವೈ ಸಮಾಲೋಚನೆ ಅಗತ್ಯ, ಆದರೆ ಸಮಯಕ್ಕೆ ಅನುಗುಣವಾಗಿ ಪಂದ್ಯ ಮೂರನೇ ಎಸೆತ ಮತ್ತೆ ಚೆಂಡುಗಾರಿಯಲ್ಲಿ ಮತ್ತೆ ಮುಂದುವರಿತಾ ಇದೆ. ನೀರಜಿನ ಕೈಯಲ್ಲಿದೆ ಚೆಂಡು. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಒಂದು ಬಲಿಷ್ಠ ಮೊತ್ತವನ್ನ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಚೆಂಡು ಗಾಳಿಯಲ್ಲಿದೆ. ರೇಖೆಯನ್ನು ದಾಟುತ್ತಾ ಇದೆ ನೋಡಿ. ನಾಲ್ಕು ಓಟವನ್ನು ದಾಖಲಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ ಚೆನ್ನಕೇಶವ. ಅದ್ಭುತವಾದ ಫೌಲ್ ಆಟಗಾರ, ಲೆಕ್ಕಾಚಾರದ ಆಟಗಾರ. ತಿರುವನ್ನ ಇಲ್ಲಿ ನೀಡ್ತಾ ಇದ್ದಾರೆ. ದರ್ಶನ್ ಎಲ್ಲ ಉಂಟು ಐಸ್ ಕ್ರೀಮ್, ಎಲ್ಲ ಉಂಟು ಐಸ್ ಕ್ರೀಮ್. ಈ ಜೋಕುಲ ಮಾರೆ ಮಲ್ಲ ನೀವು ಮಲ್ಲ ಜೋಕುಲ ಈ ಅಶೋಕೆ ಮೊಯ್ಲಿ Love you. I hate you. ఏం కోరమే ఐస్ క్రీము రచన ఉంది కార్నెట్ ఇచ్చి కుల్పి ಅದೆಂತ ಅಷ್ಟೇ ಉಂಟು ಲೋಕೋ ಹೇಗಲ್ಲ ಪಾಲೆ ಐಸ್ ಕ್ರೀಮ್ ನಿನ್ನ ವಿಡಿಯೋ ಬ್ಯಾಚಿಗೆ ಕುಲ್ಪಿ ಬೋರ್ಡ್ ಗೊಮ್ಮುಂಡು ಜೋಕ್ಲೆ ಹಲೋ ಸವಾಲ್ ಇದೆ. ಅಭಿ ಮಜಾ ಆಯೇಗಾ ನಾ ಬಿಡು. ಇದರಲ್ಲಿ ಮತ್ತೆ ಶ್ರೇಷ್ಠತೆ ಎಸೆತವ ನೋಡಿ. ಮ್ಯಾಜಿಕಲ್ ಡೆಲಿವರಿ ಬೆರೆತಾ ಇದೆ, ಮೂಡಿ ಬೆರೆತಾ ಇದೆ. ಶ್ರೀಕಾಂತ್ ನಮಗೆ ನೇರವಾಗಿ ಬಹಳಷ್ಟು ಜವಾಬ್ದಾರಿತವಾದಂತಹ ಎಸೆತಗಳು ಮತ್ತೆ ಮತ್ತೆ ಮೂಡಿ ಬರುತ್ತಾ ಇದೆ. ಇದು ಗಾಳಿಯನ್ನ ಕಟ್ಟಿ ಹೋಗುತ್ತಾ ಇದೆ. ಇದರ ಹೋಲ್ಡ್ ಔಟ್ ಆಗಿ ಬಡಿ ಬಂದಿತ್ತು. ನೆಕ್ಸ್ಟ್ ನಡಿಯಾ ಗುರುವಂಜ ಕಂಡುಕೊಂಡಂತ ಹೋರಾಟಗಾರ ದಂಡದ ಇಲ್ಲಿ ಕಂಡುಕೊಂಡರೆ ನೋಡಿ. ಅದೆಂದ ಜೋರ್ ಅದು ಅದೆಂದು
13 ಪ್ರಕಾಶ ಮಿನಿ ತೂಟನ್ನು ನೆಕ್ಕ ದೂಗುದೂರು 58 ನಂಬರ್ ಸುನೀಲ್ 5ನೇ ಬಾರಿ ಎದುರಿಸುವ ನಡೆಗರ ಲೋಕೇಶ್ ಬಾರಿ ಬಲವಾದ ಚೆಂಡು ಬಿಡ ವಿಭಾಗದಲ್ಲಿ ದೀಪಾಕ್ತ ದ್ವಿತೀಯ ರನ್ಗಳು ಸಂಪೂರ್ಣವಾಗ್ತಾ ಇದೆ. 15 ಕೊನೆಯ ಬಾರಿ ಸುನೀಲ್ ಕೊನೆಯ ಬಾರಿಗೆ ಎದುರಿಸುವ ಆಟಗಾರ ಅಪ್ಪನಿಗೆ ಪ್ರವೇಶ ಮಾಡಬಹುದು. ಮಂಜುನಾಥ್ ಅಶೋಕ್ರವರೇ, ನಿಮ್ಮ ಅನುಭವದ 2 ಮಾತುಗಳನ್ನು ಆಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಅಶೋಕ್ರವರೇ, ಖಾಲಿ ಕಂಪಿಂದ ತೀರ್ನ ಲೈಲ ಬೈಕು. ಅಶೋಕ್ರವರೇ, ಮೈಕ ಕೊಟ್ಟದ್ದು ಯಾಕೆ ನಿಮ್ಗೆ? ಮ್ಯಾಚ್ ನಿಜವಾದ ತೂವೋಡು ನಷ್ಟದ ಪಾರಿವತಿ ರಡ್ಡಲ ಟೀಮು ಸೋಲ್ದ ಆನಂದ ತೂ ಸೋಲ್ದ ಮುಜಿ ಸೋತ ದಿನ ಏರಿಯಾ ಹೋಗಿ ಜೋಕುಲ್ಡಾಗೆ ಏರ್ವೆ ಮಾರೆ ಎಲ್ಲಿ ಸುಮಾರು ಅಂಚೆ ಬೋದು ಬರಡೆ ಏ ಬಾಚಣ್ಣ ಅವೇ ನೀರು ದೋಸೆ ಬಂದಣ ಮೋನೇಡಿ ಬೇರೆ ಏಪಲ್ಲ ಡೈಲಿ ನೀರು ದೋಸೆ ಕಂಪಿಂಡು ಅಂಚ ಅವು ನೀರು ದೋಸೆ ಬಂದಾಗೆ ಮೋನೆ ದೋಜಿ ಹಾಲ್ ಸಂತೋಷ್ ತೆಲುದ ಶಿಶಾಂತ್ ಪುಟ್ಟ ಸಂತೋಷ್ ಶ್ರೇಷ್ಠ ಬಡದ ಆಟಗಾರಿಕೆ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಶ್ರೇಷ್ಠ ಬಡದ ಕ್ಷೇತ್ರ ರಕ್ಷಣೆ ಮಕ್ಕಳು ಐಸ್ ಕ್ರೀಮ್ ತಿಂತೀನಿ ಮನೆಯನ್ನ ಹೆಂಗಿದ್ದ ಖಾಲಿ ಆತಲು ಹೆಂಗ್ ಬರ್ತೀವಿ ಐಸ್ ಕ್ರೀಮ್ ತಲೆ ಬೆಚ್ಚ ಬೆಚ್ಚ ಐಸ್ ಕ್ರೀಮ್ ಆರೆಂಜ್ ಇಜ್ಜಿ ಪೈನಾಪಲ್ ಬೆಲ್ಲ ಬೆಲ್ಲ ಒಡೆ ಗಿಡ ಇದು ಫೇಮಸ್ ಆಫರ್ಗೆ ಗುರಣ್ಣ ಕುಜಲಿಜ್ಜಿ ಬೇರೆಗೆ ಎಂಗ್ಲ ದಿನಸಣ್ಣಿ ಐಸ್ ಕ್ರೀಮ್ ತಿನ್ನೊಂದಿಲ್ಲೇರು 6 ಹೋಗಿ ಐಸ್ ಕ್ರೀಮ್ ಚೊಕಾವಾರು ತೆಗೆ ಇಂಚಿ ತಿರ್ಗಲಿ ದೇಸಣ್ಣ ತೊಲೆ ದಿನೇಶಣ್ಣಿ ಎಂಗ್ಲ ಕಂಪಿಂದ ಎಡ್ಡು ತೊಲೆ 5 ಇಂಚ್ ಬೋಬಿನ್ 6 ತೆಲ್ಪುನೇ ಬಾರಿ ಬೋರ್ಲು 6 ಕೊನೆ ಬಾರಿ ಪ್ರಥಮ ಗೋವಿನ ಕೊನೆ ಬಾರಿ ಎದುರಿಸಿದ ಆಟಗಾರ ಲೋಕೇಶ್ ನಮ್ಮ ಮುಕ್ಕಾರ್ದ ಆಟಗಾರಿಕೆ ಚೆಂಡು ಪಾಯಿಂಟ್ ಭಾಗದಲ್ಲಿ ಸಂಪೂರ್ಣವಾಗ್ತಾ ಇದೆ. ದ್ವಿತೀಯ ರನ್ ಕೂಡ ಸಂಪೂರ್ಣವಾಗ್ತಾ ಇದೆ. ಕ್ಷೇತ್ರ ಪಾಲನೆ ಒಂದೊಂದು ಸಂಪೂರ್ಣವಾಗ್ತಾ ಇದೆ. ದ್ವಿತೀಯ ರನ್ ಕೂಡ ಸಂಪೂರ್ಣವಾಗ್ತಾ ಇದೆ. ಸಂಪೂರ್ಣವಾಗ್ತಾ ಇದೆ. 3 ರನ್ ಕೂಡ ಸಂಪೂರ್ಣವಾಗ್ತಾ ಇದೆ. ಎದುರಿಸಿದ್ದಾರೆ ಕಮಾಲ್ ಆಟಗಾರಿಕೆ ಸಮೀಪದಲ್ಲ ಪ್ರಥಮ ಇನ್ನಿಂದ
ಓಟವನ್ನ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸಿದಂತ ತಂಡ 64ರ ಸವಾಲನ್ನ ಇಲ್ಲಿ ಕಂಡುಕೊಳ್ಳಬೇಕಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತಿಹಾಸ ಬರೆದಂತಹ ಅದು ಐತಿಹಾಸಿಕ ಮೊತ್ತವಾದರೆ 434 ಎನ್ನುವಂತ ಇತಿಹಾಸ ಸೃಷ್ಟಿಸ ಅಳಿಸಿ ಹಾಕ್ಲಿಕ್ಕೆ ಹೆಚ್ಚು ಹೊತ್ತಿಲ್ಲ. ಸನ್ರೈಸರ್ಸ್ ಅದೃಷ್ಟದ 4 ಚಿಮಕಿಯನ್ನು ಗೆದ್ದುಕೊಳ್ತಾ ಇದೆ. ತಮ್ಮ ನಿರ್ಧಾರವಾದ ಡಿ ಪಾಯಿಂಟ್ ಕ್ಷೇತ್ರ ರಕ್ಷಣೆಯಲ್ಲಿ ಇದೆ. ಇದಲ್ಲದೆ ತಮ್ಮ ಎಸೆತದಲ್ಲಿ ಖಾತೆಯನ್ನು ಆರಂಭಗೊಳಿಸ್ತಾ ಇದ್ದಾನೆ ಲೋಕೇಶ್. ಕೂಡ ಮುಂದುವರಿಸಿದಂತಹ ಬರುವ ಯಶಸ್ವಿ ದಾಂಡುಗಾರ. ಇದರ ಮಧ್ಯೆ ಲಾಂಗ್ ಆಫ್ ಮುಖೇನವಾಗಿ 1 ಅಂಕವನ್ನು ದಾಖಲಿಸ್ತಾ ಇದೆ ನೋಡಿ. ಕೇವಲ 1 ಅಂಕಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗಿದೆ. ಪ್ರವೇಶಿಸ್ತಾ ಇದೆ ನೋಡಿ ಸೂಪರ್ ಕಿಂಗ್ಸ್. ಈ ಕ್ರೀಡಾಕೂಟದ ಅಜೇಯ ತಂಡ ತನ್ನ ಅಜೇಯ ಓಟವನ್ನು ಮತ್ತೆ ಇಲ್ಲಿ ಮುಂದುವರಿಸ್ತಾ ಇದೆ ನೋಡಿ. ಇತಿಹಾಸದಲ್ಲಿ ಎದುರಾಳಿಯನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕಿ ಪ್ರಶಸ್ತಿಯ ಸುತ್ತಿಗೆ ಲಗ್ಗೆ ಇಡ್ತಾ ಇದೆ ನೋಡಿ ಸೂಪರ್ ಕಿಂಗ್ಸ್. ವೆಲ್ ಪ್ಲೈಡ್, ವೆಲ್ ಪ್ಲೈಡ್, ವೆಲ್ ಪ್ಲೈಡ್. ಒಂದರ ಮಧ್ಯ ಶ್ರೇಷ್ಠ ಪ್ರಶಸ್ತಿಯ ಹೆಸರನ್ನ ಎಲ್ಲಿ ಘೋಷಣೆಯನ್ನು ಮಾಡ್ತಾ ಇದ್ದೇವೆ ನೋಡಿ. ಸುನೀಲ್ ಸೂಪರ್ ಕಿಂಗ್ಸ್ ಮೊದಲ ಮಧ್ಯ ಶ್ರೇಷ್ಠ ಎಲ್ಲ ಕ್ರೀಡಾಪಟುಗಳ ಸಂಪೂರ್ಣ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮುಂದುವರೆದಿದೆ. ಬಹಳಷ್ಟು ಅದ್ಭುತವಾದ ತೀರ್ಪುಗಾರಿಕೆ ಮಾತ್ರ ಮಿತಿಗಳ ನಡುವೆ ಕೂಡ ಯಶಸ್ವಿ ತೀರ್ಪುಗಾರಿಕೆಗೆ ನಿರ್ವಹಿಸಿದ ತೀರ್ಪುಗಾರರಿಗೆ ಕೂಡ ಅಡಿದ್ದು ಬೋರು ఎక్కడ తిన్నానా ఎక్కడ తిండి ಸೂಪರ್ ಕಿಂಗ್ಸ್ ಪುಷ್ಪರಾಜ್ರವರ ದಂಪತಿಗಳು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ. ಅದೇ ರೀತಿ ರಾಮಚಂದ್ರ ದಂಪತಿಗಳು ಇವರು ಕೂಡ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಈ ದಂಪತಿಗಳಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾವೆ. ಸ್ನೋಬಾಲ್ ಎನ್ನುವಂತ ನಿಶಾನೆ ಬರುತ್ತಾ ಇದೆ. ಕ್ರಮವಲ್ಲದ ಎಸೆತ ಎನ್ನುವಂತ ನಿಶಾನೆ ಬರುತ್ತಾ ಇದೆ. ಸನ್ರೈಸರ್ಸ್ ಈ ಒಂದು ಹಂತದಲ್ಲಿ ತಪ್ಪಿದ ಆವರ್ತಿಸ್ತಾ ಇದೆ. ಚೆಂಡು ಗಾಳಿಯಲ್ಲಿದೆ. ಅನ್ಬಿಲೀವಬಲ್ ಶಾಟ್. ದೀಕ್ಷಿತ್ ಈಗಾಗಲೇ ಒಂದು ಬಲಿಷ್ಠ ಸಿಕ್ಸರ್, ಮತ್ತೊಂದು ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಚೆಂಡು ನೇರವಾಗಿ ಲಾಂಗ್ ಬಾಲ್ ಕ್ಷೇತ್ರ ರಕ್ಷಕನ ಕೈಯಲ್ಲಿದೆ. ಕೇವಲ 1 ಅಂಕ. 51ರ ಸವಾಲಿನ 51 ರನ್ ರಿಕಾರ್ಡ್. ಒಂದು ಬಲಿಷ್ಠವಾದ ಒಂದು ಮೊತ್ತವನ್ನ ಇಲ್ಲಿ ಬೇಕಾಗಿದೆ. ಸಫಾನ ನಂಬರ್ 21 ಓಟಗಳು ದಾಖಲಾಗ್ತಾ ಇದೆ ನೋಡಿ. ಬಹಳಷ್ಟು ಜಾಣಮೆಯ ಆಟವನ್ನು ಮುಂದುವರಿಸ್ತಾ ಇದೆ. 4ನೇ ಕ್ರಮಾಂಕದಲ್ಲಿ ಅಂಕಣವನ್ನು ಪ್ರವೇಶಿಸಿರುವ ಆಟಗಾರ ದೇಸಿ ನಂಬರ್ 3 ಚನ್ನಕೇಶವ ಆರಂಭಿಕ ಹಂತದಲ್ಲಿ ಆರಂಭಿಕ ಆಟಗಾರನಾಗಿ ಮೈದಾನವನ್ನು ಪ್ರವೇಶಿಸ್ತಾ ಇದ್ರು. ಬಹುಶಃ 12 ಎಸೆತಗಳ ಮುಂದೆ 17 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಮೇಡ್ತಾರೆ ಇರ್ತಾರೆ ಟೀಮ್ ಅಥವಾ ಚೇರ್ಮನ್ ಬೇರೆ ಜಲ್ಬಹುದು. 12 ಎಸೆತಗಳ ಮುಂದೆ 30
ಇದೆ 24 runs required. ಶಿಕ್ಷಿತನ ಕರೆದರ್ತಾ ಇದ್ದಾರೆ ಈ ಕ್ರೀಡಾಕೂಟದ ಯಶಸ್ವಿ ಆಲ್ರೌಂಡ್ ಆಟಗಾರ ಇನ್ನೋರ್ವ ಯಶಸ್ವಿ ಆಟಗಾರ ಕೇವಲ ಎಸೆತಗಾರಿಗೆ ಮಾತ್ರ ಸಿಕ್ಕಿದ್ದೇ ಆದಲ್ಲಿ ಪಂದ್ಯದ ದಿಕ್ಕು ಕೊಂಚ ಮಟ್ಟಿಗೆ ಇಲ್ಲಿ ಬದಲಾಗಬಹುದು, ಲೆಕ್ಕಾಚಾರ ಕೊಂಚ ಮಟ್ಟಿಗೆ ಬದಲಾಗಬಹುದು. ತಮ್ಮನ್ನು ಮತ್ತೆ ಎಸೆತಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ ದೀಕ್ಷಿತ್. ಮತ್ತೆ ಇಲ್ಲಿ ತಪ್ಪನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೆ ಅಂಡನ್ನು ದಂಡಿಸುವ ಪ್ರಯತ್ನ ದೀಪ ಅಂಗವನ್ನು ದಾಖಲಿಸ್ತಾ ಇದೆ. ಅವಳಿಗೆ ಅವಕಾಶವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ರನ್ ಆಡುವ ಕೇವಲವಾಗಿ ಮತ್ತೊಂದು ವಿಕೆಟ್ ಹೀಗೆ ಬರುವ ಹಾದಿಯನ್ನು ಇಲ್ಲಿ ಕಂಡುಕೊಳ್ತಾ ಇದೆ. ದಾಟಿಸುವ ಪ್ರಯತ್ನ ಚೆಂಡು ಸೀಮಾರೆಗೆ ದಾಟುವಂತ ಎಲ್ಲಾ ಸೂಚನೆ ಇತ್ತು. ಕ್ಷೇತ್ರ ರಕ್ಷಣೆ ಅಲ್ಲಿ ಬಿಗಿಯಾಗಿದೆ ನೋಡಿ. ಕೇವಲ ಅವಳಿ ಓಟಗಳಿಗೆ ಮಾತ್ರ ಅವಕಾಶಗಳನ್ನು ಬಿಟ್ಟುಕೊಡುತ್ತಾ ಇದೆ. 8/28 ಇಲ್ಲಿ ನೋಡಿ, ಒಂದೋಟವನ್ನು ಮಾತ್ರ ಇಲ್ಲಿ ದಾಖಲಿಸ್ತಾ ಇದ್ದಾರೆ ಚನ್ನಕೇಶವ. ಇದರೊಂದಿಗೆ ಅವರ ಮುಕ್ತಾಯದ ಹಂತವನ್ನು ಕಂಡುಕೊಂಡಿದೆ. ಅಂತಿಮ 6 ಎಸೆತಗಳ ಮುಂದೆ ಮೂರು ಎಸೆತಗಳು ಬಾಕಿ ಇದೆ. 25ರ ಸವಾಲಿದೆ. ದಂಡಿಸುವ ಪ್ರಯತ್ನ ವೆಲ್ ಫೀಲ್ಡೆಡ್. ಬಹಳಷ್ಟು ಸುಂದರ ಶೈಲಿಯ ಕ್ಷೇತ್ರ ರಕ್ಷಣೆ ಹಿಡಿದಾ ಇದೆ ನೋಡಿ. ದೀಕ್ಷಿತರ ಹೊರಮೋಹಕ ಇನ್ನಿಂಗ್ಸ್, ಒಂದು ಅತ್ಯದ್ಭುತ ಇನ್ನಿಂಗ್ಸ್. ತನ್ನ ತಂಡವನ್ನ ಕ್ವಾಲಿಫೈರ್ 7ರ ಹಂತಕ್ಕೆ ಕೊಂಡೊಯ್ತಾ ಇದೆ. ಮತ್ತೆ ದಂಡಿಸುವ ಪ್ರಯತ್ನ. ಇದರೊಂದಿಗೆ ಇವತ್ತು ಪಂದ್ಯ ಕೂಟವನ್ನು ಗೆದ್ದು ಬೀಗಿತಾ ಇದೆ HV ಸ್ಕ್ವಾಡ್. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಎರಡು ತಂಡಗಳಿಗೂ ಕೂಡ. 5 ನಿಮಿಷಗಳ ವಿರಾಮದ ಬಳಿಕ ತಂಡದ ನಾಯಕರು ನಾಣ್ಯ ಚಿಮಿಕೆಗಾಗಿ ಕಮೆಂಟರಿ ಬಾಕ್ಸ್ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ದ್ವಿತೀಯ ಕ್ವಾಲಿಫೈರ್ ಗಳಿಸಿದಂತವರ ಆಟಗಾರ ದೀಕ್ಷಿತ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಮುಂದಿನ ವೀಕ್ಷಕ ವಿವರಣೆಯನ್ನ ಮುಂದುವರಿಸುತ್ತಿದ್ದಾರೆ. ಚುಮ್ಮಗೋಡು ಕಟ್ಟಿಬಳ್ಳ ಇರ್ಫಾನ್ ಕಾತಿಬಳ್ಳ. ಮುಂಜಾನೆಯಿಂದಲೂ ಕೂಡ ಬಹಳಷ್ಟು ಮಂಜ ಅಂದ ನಾಡ್ ಕಾಯ್ತಿರೋದು. ಅತಿಥಿಗಳಾಗಿ ಜಿಲ್ಲಾ ಪ್ರತಿನಿಧಿ ರಮೇಶ ಅಂತ್ಯಂಶಗಳ ಹಾಗೆ ವಾರಿಯರ್ಸ್ ಈ ಒಂದು ಪಂದ್ಯವನ್ನ ಗೆದ್ದು ಬೀಗಿತಾ ಇದೆ ನೋಡಿ. ಪ್ರಶಸ್ತಿಯ ಸುದ್ದಿಗೆಲ್ಲಕ್ಕೆ ಇಳಿತಾ ಇದೆ. ಸೋಲು ಗೆಲುವಿನ ಹೋರಾಟದ ಬಳಿಕ ಅಂತಿಮವಾಗಿ ಎಕ್ಸಿಟ್ ರೂಟ್ ನಲ್ಲಿ ಈ ಒಂದು ಕ್ರೀಡಾಕೂಟದಿಂದ ಹೊರಬರುವ ತಂಡ HV ಸ್ಕ್ವಾಡ್. ಈ ತಂಡಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಂಗ್ರಾಚುಲೇಷನ್. ಇನ್ನಾಡಲ್ಲ ಎಂಗ್ಲೆ ಬೇಜಾರಿಜ್ಜಿ ಪಾರ್ಟಿಗೆ ಎಂಗ್ಲೆ ಲೆಫ್ಟ್ ಧೈರ್ಯ ಕರಿಮುಗ ಗ್ರೌಂಡ್ ಹೋಯ್ತು. ಪ್ರಶಸ್ತಿಯ ಸುತ್ತಿಗೆ ಆಗಮಿಸಿರುವಂತಹ 2 ತಂಡಗಳು HV ಸೂಪರ್ ಕಿಂಗ್ಸ್, ಅದೇ ರೀತಿ HV ವಾರಿಯರ್ಸ್ ತಂಡದ ಸರ್ವ ಆಟಗಾರರು ಕೂಡ ಪಿಚ್ಚಿನಲ್ಲಿ ನಿಂತು
ಅತಿಥಿ ಗಣ್ಯರ ಒಂದು ಪಾಕ್ರು. ಶುಭಾಶಯವನ್ನು ನಾವುಗಳು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪಾಕ್ರು. ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಪಿಚ್ನಲ್ಲಿ ಚಲೋ. ಅದೃಷ್ಟದ ನಾಣ್ಯಚಿನ್ಹೆ ಕೂಡ ದೊರೆಯುತ್ತಿದೆ. ಫೈನಲ್ ಬೈದ ಅಲ್ಲೇ ನ್ಯಾಷನಲ್ ಆಂಥಮ್ ಕೂಡ ಅಲ್ಲಿ ನಡೆಯಲಿದೆ. ಈ ಆಟಗಾರರು ಫಸ್ಟ್ ಟ್ರೋಫಿ ಈ ವರ್ಷದ ಗೌರವಿಸಿ ಸಾವಡಿ ಫೈನಲ್ ರಡ್ಡು ಮಾತ್ರ ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಫೈನಲ್ ಬೈದ ಆಟಗಾರರು ಸೀಸನ್ ಪಿಚ್ನಲ್ಲಿ ನಿಂತು ನಮ್ಮನ್ನು ಸಹಕರಿಸಬೇಕು. ಎರಡು ತಂಡಗಳ ಎಲ್ಲ ಆಟಗಾರರು ರನ್ನರ್ಸ್ ಈ ಸತಿ ವಿನ್ನರ್ಸ್ ಆಡೋದಿಲ್ಲ ಇನ್ನೊಂದು ಆಶೀರ್ವಾದ ಬೋರ್ಡ್ ಕಂಗ್ರಾಚುಲೇಷನ್. ಫೈನಲ್ ಬೈದಾರೆ ಎಂಚ ವಿಷಯ ಇದಲ್ಲ ಬರಲಿ ಫೈನಲ್ ಬೈದ ಫೈನಲ್ ವಿನ್ ಅಪ್ಪ ಪಂಪಿನ ಧೈರ್ಯ ಉಂಟು ಊರಲ್ಲಿ ಲೆಟರ್ ಇಟ್ಟಿದ್ದು ಗೊಬ್ಬೊಂದಲ್ಲಿ ನಲ್ಲ ಗೊಬ್ಬೊಡಿ ಈ ಮ್ಯಾಚ್ ಫೈನಲ್ ದಯವಿಟ್ಟು ಲಾಸ್ಟ್ ಮ್ಯಾಚ್ ಸೀಸನ್ 5 ರೀಸನ್ 5 ಪುಷ್ಪಣ್ಣ ತಲ ಮನ್ಪಾರ ರಟ್ಟು ಮಾತಾಡ ಅದೇ ನಿಮಗೆ ಗೊಬ್ಬಂದಿನ ಬೈದೆ ಮೂಲು ಗ್ರೌಂಡ್ ಸಣ್ಣ ಕುಲಾಯ್ ನೈಡ ಫೈನಲ್ ಬೈದರು ದಾಲ 12 ಎಂಕುಲೆ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯ ಮಹನೀಯರು ಫೈನಲ್ ಪ್ರವೇಶಿಸಿರುವಂತಹ ಈ ಸಲ ಕಪ್ ನಿಮ್ದು ತಂಡಕ್ಕೆ ಶುಭಾಶಯವನ್ನ ತಾವುಗಳು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇವೆ. ದಯವಿಟ್ಟು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಕರೀಂ ಫೈನಲ್ ಬೈದರು ದಾಲ ಬಾತಿರಂಡ ಪ್ರವೇಶಿಸಬೇಕು. ಗೊಬ್ಬಲ ಹಾಕೊಟ್ಟು ಪ್ರಶಸ್ತಿಯ ಸುದ್ದಿಗೆ ಲಗ್ಗೆ ಇಟ್ಟಂತಹ ತಂಡಗಳಿಗೆ ಎಸ್ ಒಂದು ಶುಭಾಶಯವನ್ನು ತಾವುಗಳು ತಿಳಿಸಬೇಕು. ದಾಲ ಬಾತಿರಂಡ ಲೋಕು ಬಾರಿ ಗೊಬ್ಬರ ಬಾಚನ ಬಾಲ್ ಸಾರಿ ಹಾಕೊಡುಂಡು ದಾದಾಪುಂಟು ಎಸ್ ಹಂತಕ್ಕೆ ಈ ಒಂದು ಮೈದಾನ ಸಾಕ್ಷಿಯಾಗುತ್ತಾ ಇದೆ. ಈ ಕ್ರೀಡಾಕೂಟದಲ್ಲಿ ಬಹಳಷ್ಟು ಉತ್ಸಾಹದಿಂದ ಎಲ್ಲಾ ತಂಡಗಳು ಕೂಡ ಪಾಲ್ಗೊಂಡಿದೆ. ಅಂತಿಮವಾಗಿ ಎರಡು ತಂಡಗಳು ಪ್ರಶಸ್ತಿಯ ಸುತ್ತಿನಲ್ಲಿ ಹೋರಾಟವನ್ನು ಮತ್ತೆ ಇಲ್ಲಿ ಮುಂದುವರಿಸಬೇಕಾಗಿದೆ. ಈ ದಿನದ ಆರಂಭಿಕ ಪಂದ್ಯ ಉದ್ಘಾಟನಾ ಪಂದ್ಯಕ್ಕೆ ಸಾಕ್ಷಿಯಾದಂತ ತಂಡಗಳು ಎಕ್ಸ್ಪಿ ಸ್ಕ್ವಾಡ್. ಅದೇ ರೀತಿ ಗೌರವಾನ್ವಿತ ಅತಿಥಿಗಳು ಅಲ್ಲಿಯೇ ನಿಂತು ರಾಷ್ಟ್ರಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅತಿಥಿಗಳ ಶುಭಾಶಯದ ಬಳಿಕ ದಯವಿಟ್ಟು ಅತಿಥಿಗಳು ಅಲ್ಲಿಯೇ ನಿಲ್ಲಬೇಕು. ಅತಿಥಿಗಳ ಶುಭಾಶಯದ ಬಳಿಕ ಅದೃಷ್ಟದ ನಾಂದಿಸುವಿಕೆಯ ಪ್ರಕ್ರಿಯೆ ನಡೀತಾ ಇದೆ. ಅತಿಥಿ ಗಣ್ಯರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಿ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಆಸನವನ್ನು ತಾವು ಅಲಂಕರಿಸಬೇಕು. ಸಮಾರೋಪ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿ ಒಂದು ಫೈನಲ್ ಬೈದರು ದಾದ ರಟ್ಟು ಮಾತಿರ ಬಂದು ಫ್ರೆಂಡ್ HB Super Kings up against HB Warriors, two of the heavyweights of this cling out. ಕಮಲ್ ಫೈನಲ್ ಬೈದರು ದಾಲ ಬಾತಿರಂಡ ವಿನ್ನೌಡ್ ಬಂದುಂಡು ಗೊತ್ತುಜಿ ದಾದಾಪು ಆಪಡು ನೀಗುಲೆ ಈ ಸತಿ ಆರು ಬಾಚ ನಿಲ್ಲೇರಿ ಅಂತ ಬಂಗಾಡುಂಡು ಅಟ್ಲ ಸ್ಟ್ರಾಂಗ್ ಟೀಮೇ ಫೈನಲ್ ಬೈದ್ರು ಅಂಚ Warriors. ಪುರುಷೋತ್ತಮ ಅದೇ ರೀತಿ ವೀಕ್ಷಕ ಮೇಳವಿದೆ. ಈ ಭಾಗದ ಬಳಿಕ ಕಮಾಲನ್ನು ಪರಿಚಯಿಸ್ತಾ ಇದ್ದಾರೆ. ಈ ಕ್ರೀಡಾಕೂಟದ ಯಶಸ್ವಿ ಆಲ್ರೌಂಡ್ ಆಟಗಾರ ಈ ಕಮಾಲ ಕಮಾಲ ಮಾಡಿದಂತಹ ಆಟಗಾರ, ಎಸೆತಗಾರಿಕೆಯಲ್ಲಿ ಆಟಗಾರಿಕೆ ಪ್ರವೇಶವನ್ನು ಮೂಡಿಸಿದಂತಹ ಆಟಗಾರ
on the board. ಆರಂಭಿಕ ಚೆಂಡು ದಂಡಿಸುವ ತದನಂತರ ಭಾಸ್ಕರ್ ಅವರ ಎಣಿಕೆಯಲ್ಲಿ 4 ರನ್ ಮಾತ್ರ ಬಿಟ್ಟುತ್ತಾ ಇದ್ದರು. ಕೊನೆಯ ಸಂದರ್ಭದಲ್ಲಿ ಸುನೀಲ ಚಮತ್ಕಾರದ ಎಸೆತಗಾರ ನಡೆಸಿದ್ರು. 24 ಗಂಟೆ ಒಂದು ಸುದ್ದಿಯಲ್ಲಿ ಅಂದ್ರೆ ವಾರಿಯರ್ಸ್ ತಂಡದ ಮಾಲಕರು ನಿರಂಜನ್ ಆದಷ್ಟು ಬೇಗ ಮಧ್ಯೆ ಕೊಡಿ. 5ನೇ ವರ್ಷದ ಬಗ್ಗೆ 24 ಎತ್ತ 31 ಸೀಸನ್ 5 ಚಾಂಪಿಯನ್ ಪಟ್ಟ ಯಾರಿಗೆ ಪ್ರಥಮ ಬಹುಮಾನ 30,000 HCL ಟ್ರೋಫಿ, ದ್ವಿತೀಯ ಬಹುಮಾನ 25,000 ಅದೇ ರೀತಿ HCL ಟ್ರೋಫಿ. ಚಾಂಪಿಯನ್ ಪಟ್ಟ ಯಾರಿಗೆ ದಯವಿಟ್ಟು ತಿರುಗಾರೆ ಆದಷ್ಟು ಬೇಗ ಚಾಲನೆ ಕೊಡಿ, ಸಮಯ ಮೀರ್ತಾ ಇದೆ. ಥ್ಯಾಂಕ್ ಯು ರಾಮಣ್ಣ, ಥ್ಯಾಂಕ್ ಯು. ತಾದಮ್ಮೆ ಮರ್ಮೇಡ್ ಕೂರ್ಲ ಕಾರ್ ಬೇರೆ ಈ ಲಾಸ್ಟ್ ಇಯರ್ ಟಿ ಶರ್ಟ್ ಬಾರ್ದಿತ್ತು ಜಾ ಒಕ್ಕ ಬಾರಿ ಒಕ್ಕ ಮ್ಯಾಚ್ ವಿನ್ ಆದ್ರಿ. ಈ ಸತಿ ಅಂಚೆಡೆ ಬತ್ತಿ ಒಕ್ಕ ಮ್ಯಾಚ್ ಟಿ ಶರ್ಟ್ ಮಾಡಿ ಅಂಚ ಮ್ಯಾಚ್ ಬೈದು ಫೈನಲ್ ಬೈದು ಸೋತನ್ ಬರ್ಬೋಡ ಚಡ್ಡಿ ಇದೆತ್ತಿ ದಾಟಗಾರಿಕೆ ಬ್ಯಾಟರಿ ಅಂಚಿಕೆದಾಗಲಿ ಒಂದರ ಸಂಪೂರ್ಣವಾಗ್ತಾ ಇದೆ. ಬಲವಾದಂತ ಚೆಂಡು ಪಾಯಿಂಟ್ ವಿಭಾಗದಲ್ಲಿ 1 ರನ್ ಸಂಪೂರ್ಣವಾಗ್ತಾ ಇದೆ. ದ್ವಿತೀಯ ರನ್ನಿಗೆ ಕಾರ್ಯ ಕೂಡ ಬರ್ತಾ ಇದೆ. ಇದರ ಮಧ್ಯೆ ಬಹುಶಃ ಶ್ರೇಷ್ಠ ಕ್ಷೇತ್ರ ಅಶ್ರಾಫ್ 1 ರನ್ ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಪ್ರಥಮ ಓವರ್ ಮಾರಿಗೆ ಅಶ್ರಾಫ್ ಸುನೀಲ್ ಸುದ್ದಿ ಆಗ್ತಾ ಇದ್ದಾರೆ. ಲೋಕೇಶ್ ಆಘಾತಕ್ಕೆ ಒಳಗಾಗ್ತಾ ಇದೆ. ಸುನೀಲ್ ನಿರ್ಗಮನ. ಪ್ರಥಮ ಉದರಿ 31ರ ಸವಾಲು ಬೇಕಾಗಿದೆ ಸೂಪರ್ ಕಿಂಗ್ ತಂಡ. ಅಶ್ರಾಫ್ 3 ಬಾರಿ ಎದುರಿಸುತ್ತಾಡಗರ ಕಮಾಲ್ ಬಾರಿ ಬಹುಶಃ ಕ್ರಮಬಲಿತವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಕೊಳ್ತಾ ಇದೆ. ಫೈನಲ್ ಪಂದ್ಯ ಕುರಿತ ಪ್ರಥಮ ಓವರ್ ಲೊಕೇಶನ್ ಬಿಟ್ಟು ದ್ವಿತೀಯ ಓವರ್ ಪ್ರತಿ ಪಂದ್ಯದಲ್ಲಿ ದಿನೇಶ್ ಎಸೆದರು. ಈ ಬಾರಿ ವಾರಿಯರ್ಸ್ ತಂಡ ಚಾಂಪಿಯನ್ ಪಟ್ಟಕ್ಕೆ ಗೆಲ್ತಾ ಇದೆ. ಖಂಡಿತ ಶ್ರೇಷ್ಠ ಬರೆದ ಎಸೆಗಾರಿಕೆ ದಿನೇಶ, ಧನುಷ್, ಸುಹ, ಅಭಿನಂದನೆಗಳು ಚಾಂಪಿಯನ್ ತಂಡಕ್ಕೆ. ಧನ್ಯವಾದಗಳು. ರೆಡ್ ಬಾತಾರು ವಿನ್ ಆತಾರು ಈಗ ಸೀಸನ್ 5 ಎಂಚ ಖುಷಿ ಮಸ್ತ್ ಖುಷಿ ಅಂಡ್ ದೇಪನ್ನಾಗ ಹೆಂಗನ ಬಾಯ್ಸ್ ಬಾರಿಸಿ ಒಕ್ಕಡು ಗೊಬ್ಬುದೇರು ಓಲ ಮಿಸ್ಟೇಕ್ ಮಲ್ಪಂತೆ ಫೈನಲ್ ಎಂಕಲ್ ವಿನ್ ಆಯ ಅಕಲೆ ಕಂಗ್ರಾಚುಲೇಷನ್ ಪಂಪೆ ಮಸ್ತ್ ಖುಷಿ ಅಂಡ್ ಫೀಲ್ಡಿಂಗ್ ಅವಡು ಬ್ಯಾಟಿಂಗ್ ಅವಡು ಪ್ರತಿ ಒಂಜಿ ನೆಟ್ ಎಡ್ ಪರ್ಫಾರ್ಮೆನ್ಸ್ ಕೊರಿಯರು ಅಂಚದು ಡಿಸರ್ವ್ ದ ಬೆಸ್ಟ್. ಹ್ಯಾಪಿ ಎಂಗಲ ಓನರ್ ಈ ಸಲ ಓನರ್ಗೆ ಒಂಜಿ ಕಪ್ಪು ಗೆಂದಾರು ಕೊಡ್ತಾ ನಿರಂಜನ್ಗೆ ಜೈ, ನಿರಂಜನ್ಗೆ ಜೈ, ನಿರಂಜನ್ಗೆ ಜೈ. ದಯವಿಟ್ಟು ಎಲ್ಲ ಆಟಗಾರರು ಸಹಕರಿಸಬೇಕು. ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ಗಣೇಶ್ ದೇವಾಡಿಗೆ ಅವರು ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅವರಿಗೆ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಹಾಗೆ ಹಾಗೆ सबको नमस्कार। छोटा ही बात करूंगा, पूरा दिन आप खेल के थक गए। लास्ट ईयर भी खेले थे, हर ईयर ऐसा मई फर्स्ट पे खेल रहे हैं। ऐसा फ्यूचर में भी हर साल आप खेलते रहिए और हमारा सपोर्ट हमेशा रहेगा। ऑल द बेस्ट। ಥ್ಯಾಂಕ್ ಯು ಸರ್. ಈ ಒಂದು ಗ್ರೌಂಡಿನ ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ನೀಡಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಆ ಬಿಸಿಲನ್ನು ಲೆಕ್ಕಿಸದೆ ಬಹಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಬಹಳಷ್ಟು ಆಟಗಾರರು ಯಶಸ್ವಿಯಾಗಿ ಹೆಸರುಗಾರಿಕೆಯನ್ನು ನಿಭಾಯಿಸಿದ್ದು. 2-3 ತನ್ನದೇ ಆದ ಶೈಲಿಯಲ್ಲಿ ದಾಳಿಗಾರಿಕೆಯನ್ನು ಮುಂದುವರಿಸಿದ್ರು. ಪರೋಕ್ಷವಾಗಿ ಬಹಳಷ್ಟು ಜನ ಸಹಕಾರವಾಗಿದ್ದಾರೆ. ಆ ಎಲ್ಲರ ಹಿಂದೂಪುರ ಹಿಮೇರ ಸಣ್ಣ ಸಣ್ಣ ಒಂದು ಸಣ್ಣ ತಾವುಗಳು ಪುರಸ್ಕರಿಸಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾರೆ.